ಹಲೋ ನಮಸ್ಕಾರ. ನಾನು ಪ್ರೀತಿಯ ಮೇನಕ ಮುಕುಂದ್. ಮೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಏಪ್ರಿಲ್ ಬ್ಯಾಚ್ ಕಂಪ್ಲೀಟ್ ಆಯ್ತು, ಮೇ ಬ್ಯಾಚ್ ಕಂಪ್ಲೀಟ್ ಆಯ್ತು. ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದ್ರು, ಮೇಡಮ್ ನಾವು ಕ್ಲಾಸಿಗೆ ಸೇರ್ಕೋಬೇಕು, ಮಕ್ಕಳೆಲ್ಲ ಮನೇಲಿದ್ದಾರೆ ಮೇಡಮ್, ಹಂಗಾಗಿ ನಾವು ಇವಾಗ ಕ್ಲಾಸಿಗೆ ಸೇರ್ಕೊಂತಿಲ್ಲ, ನೆಕ್ಸ್ಟ್ ಬ್ಯಾಚ್ ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಾ ಇದ್ವಿ ಅಲ್ವಾ. ನೆಕ್ಸ್ಟ್ ಬ್ಯಾಚ್ ಬಂದು ಜೂನ್ 1 ಇಂದ ಶುರುವಾಗಿದೆ. ಈಗ ಅಡ್ಮಿಷನ್ ಓಪನ್ ಆಗಿದೆ. ಅಡ್ಮಿಷನ್ ಆದವ್ರಿಗೆಲ್ಲ ನಿಮಗೆ ಬೇಸಿಕ್ ವಿಡಿಯೋ ಕಳಿಸ್ತಾ ಇರ್ತೀವಿ, ನೋಡ್ಕೊಂಡು ನೀವು ಪ್ರಿಪೇರ್ ಆಗಿದ್ರೆ ಲೈವ್ ಕ್ಲಾಸಿಗೆ ಬಂದಾಗ ನನಗೂ ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ ಅಂತೇಳಿ ಬೇಗನೆ ಅಡ್ಮಿಷನ್ ಬಿಟ್ಟಿದ್ದೀವಿ. ಯಾರಾದ್ರೂ ಏನ್ರಿ ಎಲ್ಲರೂ ಪಡಪಡ ಅಂತ ಸೇರ್ಕೊಳ್ಳಿ ಕ್ಲಾಸ್ಗೆ. ಅಡ್ಮಿಷನ್ ಆಗ್ಬಿಟ್ಟು ಒಂದು ತಿಂಗಳಲ್ಲಿ, ಕೇವಲ ಒಂದೇ ತಿಂಗಳಲ್ಲಿ ನಿಮಗೆ ನೀವು ಬ್ಲೌಸ್ ಹೊಲಿಯೋದನ್ನ ಕಲ್ತ್ಕೋಬಹುದು. ಮೇಡಮ್ ನಮಗೆ ನಾವು ಬ್ಲೌಸ್ ಹೊಲಿಯೋದು ಬರ್ತಾ ಇದೆ, ನೆಕ್ಸ್ಟ್ ಏನು ಹೇಳ್ಕೊಡ್ತೀರಾ? ಡಿಸೈನ್ ಕ್ಲಾಸ್ ಇರುತ್ತೆ. ಅದರಲ್ಲೂ ಕೂಡ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಪ್ಯಾಚ್ ವರ್ಕ್ ಡಿಸೈನ್ಸು, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐವಿ ನೆಕ್, ಕಲರ್ ನೆಕ್, ಇಷ್ಟು ಡಿಸೈನ್ಸು ನೀವು ಆರಾಮಾಗಿ ಕಲಿಬೋದು. ಓಕೆ, ಅವೆಲ್ಲ ಬರುತ್ತೆ. ನಮ್ಗೆ ನೆಕ್ಸ್ಟು ಕುಚ್ ಕ್ಲಾಸ್ ಇರುತ್ತೆ, ಆರಿ ವರ್ಕ್ ಇರುತ್ತೆ, ಎಂಬ್ರಾಯ್ಡ್ರಿ ಕ್ಲಾಸ್ ಇರುತ್ತೆ. ಎಲ್ಲ ಕ್ಲಾಸಿಗೆ ಸೇರಿಕೊಂಡು ನೀವು ಕಲಿಬೋದು. ಓಕೆ ಮೇಡಮ್, ಇದೆಲ್ಲ ಗೊತ್ತಿದೆ, ಈಗ ಶುರುವಾಗಿದೆಯಲ್ಲ ಅದನ್ನ ಯಾವಾಗ ಕಳಿಸ್ತೀರಾ ಮೇಡಮ್ ಬೋಟಿಕ್ ಸ್ಟೈಲಲ್ಲಿ ಅಂತಂದರೆ, ಅದು ಕೂಡ ಅಡ್ಮಿಷನ್ ಓಪನ್ ಆಗಿದೆ. ಅದರದ್ದೇ ಆದ ವಿಡಿಯೋ ಸಪ್ರೇಟಾಗಿ ಮೊನ್ನೆಯಿಂದ ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಅದಕ್ಕೆ ಫ್ಯಾಷನ್ ಡಿಸೈನ್ಸ್ ಕೋರ್ಸಿಗೆ ಸೇರ್ಕೋಬೇಕು ಅಂದರೆ PDF ಕೂಡ ಕಳಿಸ್ಕೊಡ್ತೀವಿ. ನಿಮ್ಗೆ ಯಾವುದೇ ಕ್ಲಾಸ್ ಬೇಕು ಅಂದರೆ ಈ ನಂಬರ್ಗೆ ಫೋನ್ ಮಾಡಿಬಿಟ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ಇಡೀ ಡೀಟೇಲ್ಸ್ ನಿಮ್ಮ ಫೋನಿಗೆ ಬಂದೋಗುತ್ತೆ. ಆರಾಮಾಗಿ ಯಾವ ಬ್ಯಾಚಿಗೆ ಸೇರ್ಕೋಬೇಕು, ಯಾವ ಕೋರ್ಸಲ್ಲಿ ಯಾವ್ಯಾವ ಇರುತ್ತೆ ಎಲ್ಲವೂ ನಿಮ್ಗೆ ಹೇಳ್ತಾ ಬರ್ತೀವಿ. ನೀಟಾಗಿ ನೀವು ನೋಡಿಕೊಂಡು ಯಾವ ಕ್ಲಾಸ್ಗೆ ಸೇರ್ಕೋಬೋದು. ಓಕೆನಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಓಕೆ, ಏನೂ ಗೊತ್ತಿಲ್ಲ ಅಂದ್ರೂ ಬೇಸಿಕ್ ಕ್ಲಾಸಿಂದ ಶುರುವಾಗುತ್ತೆ. ಬೇಸಿಕ್ ಎಲ್ಲಿಂದ? ಏನೂ ಗೊತ್ತಿಲ್ಲ ಮೇಡಮ್, ನಮಗೆ ಝೀರೋ ನಾಲೆಡ್ಜ್ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ಎಮಿಂಗಿಂದ ಶುರು ಮಾಡ್ತೀವಿ. ಎಮಿಂಗು, ಉಕ್ಸು ಕಾಜಾ, ಚಿಮ್ಮೀಸ್ ಕಟಿಂಗ್ ಶುರು ಮಾಡ್ತೀವಿ. ಅದು ಏನಕ್ಕೆ ಅಂತಂದರೆ, ಬ್ಲೌಸ್ ಹೊಲಿಬೇಕು ಅಂದರೆ ಬೇಸಿಕ್ ಇದು ಗೊತ್ತಿರಬೇಕಲ್ಲ. ಡೈರೆಕ್ಟಾಗಿ ಬ್ಲೌಸ್ ಮಾರ್ಕ್ ಹಾಕಿ ವೇಸ್ಟ್ ಮಾಡಿಸ್ಬಾರ್ದಲ್ವಾ. ಇದೆಲ್ಲ ಚೆನ್ನಾಗಿ ಬಂತು ಅಂದರೆ ಆರಾಮಾಗಿ ಬ್ಲೌಸ್ನ ಹೊಲ್ಕೋಬೋದು. ಅವ್ರು ಹೊಲ್ಕೊಳ್ಳೋಕ್ಕೆ ಎಷ್ಟು ಟೈಮ್ ತೊಗೊತಾರೆ ಅವರು ಅಂದರೆ ಅವರು ಯಾವ ರೀತಿ ಕಲಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಾಗ. ಎಲ್ಲರೂ ಸ್ಲೋ ಕಲಿಯೋರು ಇರ್ತಾರೆ, ಫಾಸ್ಟಾಗಿ ಅರ್ಥ ಮಾಡ್ಕೊಂಡು ಬೇಗ ಕಲಿಯೋರು ಇರ್ತಾರೆ. ಅವ್ರಿಗೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಒಟ್ಟಿಗೆ ಒಂದು 2-3 ದಿನದಲ್ಲಿ ಒಂದು ಬ್ಲೌಸು ಫುಲ್ ಕಂಪ್ಲೀಟ್ ಮಾಡಿಸ್ತೀವಿ. ಕ್ಲಾಸಿಗೆ ಸ್ಟಾರ್ಟಿಂಗ್ ಕ್ಲಾಸಿಗೆ ಅಡ್ಮಿಷನ್ ಆಗಿದ ತಕ್ಷಣ ಎಮಿಂಗ್ ಹೋಗ್ಸು ಅದೆಲ್ಲ ನಾವು ಕಳಿಸ್ಕೊಟ್ಟಿರ್ತೀವಿ. ಲೈವ್ ಕ್ಲಾಸಿಗೆ ಬರೋದ್ರೊಳಗಡೆ ಅವ್ರಿಗೆ ಲೈವಲ್ಲಿ ಬಂದಾಗ ಎಲ್ಲವನ್ನೂ ಒಂದ್ಸಲ ಚೆಕ್ ಮಾಡಿ ಪ್ಲೈನ್ ಬ್ಲೌಸು ಶುರು ಮಾಡ್ತೀವಿ. ಅದನ್ನಷ್ಟು ನಾನೇ ಕೂಡ ಕ್ಲಾಸಸ್ ತೊಗೊತೀನಿ. ಆಮೇಲೆ 1 ಅವರ್ ಆನ್ಲೈನ್ ಕ್ಲಾಸ್ ಇರುತ್ತೆ. ನಾನು ಲೈವಲ್ಲಿ ಸ್ಟಾರ್ಟಿಂಗ್ ಬಂದು ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಈ ವೀಣಾ ಮೇಡಮ್ ಅಂತೇವರು ನೋಡ್ಕೊತಾ ಇರ್ತಾರೆ. ನಿಮ್ಮ ಜೊತೆನೇ ಕುತ್ಕೊಂಡು 1 ಅವರ್ ಲೈವ್ ಕ್ಲಾಸಲ್ಲಿ ಇವ್ರ ಜೊತೆನೇ ಕುತ್ಕೊಂಡಿದ್ದು ನೀವು ನೋಡ್ತಾ ಇರ್ತಾರೆ. ಯಾಕಂದರೆ ತಪ್ಪು ಸರಿ ಎಲ್ಲಿ ಮಾಡ್ತಿರೋ, ನೀವು ಮಾಡ್ತಿರೋ ತಪ್ಪು ಸರಿ ಎಲ್ಲ ಕಂಡಿದ್ದು ನಿಮ್ಗೆ ಹೇಳ್ತಾರೆ. ಯಾಕಂದ್ರೆ 1 ಅವರ್ ಪೂರ್ತಿ ನಿಮ್ಮ ಜೊತೆ ನಾನು ಕೂರೋಕ್ಕಾಗಲ್ಲ. ಹಾಗಾಗಿ ನಿಮಗೆ ನಾನು ಹೇಳ್ಕೊಟ್ಟು ನಿಮ್ದು ಏನು ತಪ್ಪು ಸರಿ ಇದೆ ಅಂತ ನಾನು ಕೂಡ ಫೋನಲ್ಲಿ ನೋಡ್ತಾ ಇರ್ತೀನಿ. ಇವ್ರು ಕಂಪ್ಯೂಟರ್ ಮುಂದೆನೇ ಕುತ್ಕೊಂಡು ಎಲ್ಲವನ್ನೂ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲಿಗೂ ತಪ್ಪಾಗ್ದಂಗೆ ಇವರು ಪ್ರತಿಯೊಂದು ಪಿನ್ ಟು ಪಿನ್ ಮೆಜರ್ಮೆಂಟ್ ಕೂಡ ಹೇಳ್ಕೊಟ್ಟು ನಿಮಗೆ ನೀವು ಬ್ಲೌಸ್ ಹೊಲಿಸ್ತಾರೆ. ಲೈವ್ ಬರೋರಿಗೆ ಅವ್ರಿಗೆ ಮಿಷನ್, ಅದಕ್ಕೆ ಅವರು ಕೂಡ ಬೇಸಿಕ್ ಎಲ್ಲ ಹೇಳ್ಕೊಟ್ಟು ಮಿಷನ್ ತುಳಿಯೋಕ್ಕೆ ತುಂಬ ಜನಕ್ಕೆ ಬರಲ್ಲ. ಈ ಮುಂದಕ್ಕೆ ತುಳಿಯೋ ಬದಲು ಹಿಂದಕ್ಕೆ ತುಳಿದು ಒಂದು ವೇಸ್ಟ್ ಹೊಲಿಯೋಕೆ ಅವರು ತುಂಬ ದಿನ ಟೈಮ್ ತೊಗೊತಾರೆ. ಅಂಥವ್ರಿಗೆ ವೇಸ್ಟಲ್ಲಿ ಹೊಲಿಸಿ ಚೆನ್ನಾಗಿ ಬಂದ ಮೇಲೆ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸ್ ಎಲ್ಲ 1 by 1 ಹೇಳ್ಕೊಡ್ತಾ ಬರ್ತೀವಿ ಇಲ್ಲೇನೆ. ಅದು ಚೆನ್ನಾಗಿ ಕಲಿತ ಮೇಲೆ ನಮ್ಮ ಕಡೆಯಿಂದ 1 ತಿಂಗಳೊಳಗಡೆ ಬೇಗ ಮುಗಿಸ್ತು ಅಂದರೆ, ಮೇಡಮ್ ಬೇಗ ಮುಗೀತು ನಮಗೆ ಅಂತ ಅನ್ನೋರಿಗೆ ಅಂತ ನೀವು ಗಿಫ್ಟ್ ಕೊಡ್ತೀರಾ, ಸರ್ಪ್ರೈಸ್ ಏನು ಕೊಡ್ತೀರಾ ಅವ್ರಿಗೆ? ಮ್ಯಾಮ್ ಇನ್ನೂ ಎಕ್ಸ್ಟ್ರಾ ಅವರು ಹೆಂಗೆ ಬೇಗ ಫಾಸ್ಟಾಗಿ ಕಲಿತ್ರೆ ಡಿಸೈನ್ಸ್, ಬ್ಯಾಕ್ ಡಿಸೈನ್ಸ್ನ ಬ್ಲೌಸ್ ಹೇಳ್ಕೊಡ್ತೀವಿ. 2-3 ಅವರು ಯಾವ ರೀತಿ ಕಲಿತಾರೆ ನೋಡಿ. 1 ತಿಂಗಳೊಳಗಡೆ ಏನಾರು ಸ್ವಲ್ಪ ಸ್ಲೋ ಇರೋರಿಗೆ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಬಾಕ್ಸ್ ಡಿಸೈನ್ ಇರುತ್ತೆ, ಅಷ್ಟು ಹೇಳ್ಕೊಡ್ತೀವಿ 1 ತಿಂಗಳೊಳಗಡೆ. ಯಾಕಂದರೆ ಕೆಲವರು ಎಲ್ಲರೂ 5 ಜನ 5 ಬೆಳ್ಳು ಒಂದೇ ಥರ ಇರಲ್ಲ, ಹಾಗಾಗಿ ಹೇಳ್ಕೊಡ್ತೀವಿ. ಅದರಲ್ಲಿ ಯಾರಾದರೂ ಚೆನ್ನಾಗಿ ಹೊಲಿತಾ ಇದ್ದೀವಿ ಮೇಡಮ್, ಪರವಾಗಿಲ್ಲ ಬೇಗ ಮುಗಿಸಿದ್ವಿ ಅನ್ನೋರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ನೆಕ್ ಡಿಸೈನ್ಸ್ ಕೊಡಿ, 2-3 ನೆಕ್ ಡಿಸೈನ್ಸ್ ಹೇಳ್ಕೊಟ್ಟು ಕಳಿಸ್ತೀವಿ. ಒಂದು ಆಫರ್ ಅದು ನಮ್ಮ ಕಡೆಯಿಂದ. ನೋಡಿ, ಚೂರು ಬರ್ತಾ ಇದೆ, ನಮಗೆ ಪ್ರಾಬ್ಲಮ್ಸ್ ಇದೆ ಅನ್ನೋರಿಗೆ ನೆಕ್ ಡಿಸೈನ್ಸ್ಗಳನ್ನ ನಮ್ಮ ಕಡೆಯಿಂದ ಆಫರ್ ಕೊಡ್ತಾ ಇದ್ದೀವಿ. ಅದೆಲ್ಲ ಟೈಮಲ್ಲೂ ಕೊಟ್ಟಿದ್ದೀವಿ, ಬಟ್ ಅನೌನ್ಸ್ ಮಾಡ್ತಾ ಇರಲಿಲ್ಲ. ಕಾರಣ ಏನಕ್ಕೆ ಅನೌನ್ಸ್ ಮಾಡ್ತಾ ಇರಲಿಲ್ಲ ಅಂದರೆ, ಮೇಡಮ್ ನೆಕ್ ಡಿಸೈನ್ಸ್ ಎಲ್ಲ ಹೇಳಿದ್ವಿ, ಏನೋ ಬರಲಿಲ್ಲ, 1 ತಿಂಗಳು ಮುಗ್ದು 1.5 ತಿಂಗಳು ಎಕ್ಸ್ಟ್ರಾ 1 ವಾರ ಟೈಮ್ ಕೊಟ್ಟಿರ್ತೀವಿ. ಇವ್ರು ಮುಗಿಸೋಕೆ ತುಂಬ ಟೈಮ್ ತೊಗೊತಾರೆ ಅನ್ನೋಕ್ಕೋಸ್ಕರ ನಾವು ಹೇಳಿರಲ್ಲ, ಬಟ್ ಮಾಡ್ತಾ ಇದ್ವಿ. ಈ ಸಲ ಹೇಳ್ತಾ ಇದ್ವಿ, ತುಂಬ ಜನ ಮಾಡಿ ತೋರಿಸಿರೋದ್ರಿಂದ ನೆಕ್ ಡಿಸೈನ್ಗಳು ತುಂಬ ಜನ ಕಲಿತಾರೆ. ಪೈಪಿಂಗ್ಗಳು ಅಷ್ಟೇ ಅಷ್ಟು ನೀಟಾಗಿ ಕಲ್ತ್ಕೊಂಡು ಹೋಗ್ತಾರೆ. ಹಾಗಾಗಿ ಬೇಸಿಕಲ್ಲಿ ಏನೂ ಗೊತ್ತಿಲ್ಲ ಅಂದರೂ ಆರಾಮಾಗಿ ನಿಮಗೆ ನೀವು ಬ್ಲೌಸ್ ಹೊಲ್ಕೋಬೋದು. ಸೈಜ್ ವೈಸ್ ಕೂಡ ಕೊಡ್ತೀವಿ, ಬೇರೆಯವ್ರಿಗೂ ಕೂಡ ನೀವು ಬಂದು ತೋರಿಸ್ಬೋದು. ಓಕೆ, ಇದೆಲ್ಲ ಬರ್ತಾ ಇದೆ ಅನ್ನೋದು ಏನು ಮಾಡೋದು ಮೇಡಮ್? ನಾವು ಹೊಲ್ಕೊತೀವಿ, ನಿಮ್ಮದೇ ಚಾನಲ್ ನೋಡಿದ್ವಿ ಮೇಡಮ್, ಹೊಲ್ಕೊಂತ ಇದ್ವಿ, ಆದರೆ ಶೋಲ್ಡರ್ ಡ್ರಾಪ್ ಆಗ್ತಿದೆ, ರಿಂಕಲ್ಸ್ ಬರ್ತಾ ಇದೆ ಅನ್ನೋರ್ಗೆ ಏನು ಮಾಡೋದು?
ಅವ್ರನ್ನ ಅಡ್ವಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡ್ಕೊಡ್ತೀವಿ. ಅದರಲ್ಲಿ ಪ್ಯಾಚ್ ವರ್ಕ್ ಅಂದರೆ ಅದರಲ್ಲೇ ಪ್ಲೈನ್ ಬ್ಲೌಸಿಂದನೇ ಸ್ಟಾರ್ಟ್ ಮಾಡಿ ಅದು ಪರ್ಫೆಕ್ಟ್ ಆಯಿತು, ನಮಗೆ ಫಿಟ್ಟಿಂಗ್ ಎಲ್ಲ ಕೂರ್ತು ಹೋದ್ಮೇಲೆ ನೆಕ್ಸ್ಟ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಹೇಳ್ಕೊಡ್ತೀವಿ. ಓಕೆ, ನಮ್ಮದೇ ಚಾನಲ್ ನೋಡಿಕೊಂಡು ನಿಮ್ಮದೇ ಕಟಿಂಗ್ ಎಲ್ಲ ಮಾಡಿದ್ವಿ ಮೇಡಮ್, ಅದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂತ ಹೇಳೋರಿಗೆ ಅಡ್ವಾನ್ಸ್ ಕ್ಲಾಸ್ ಡೈರೆಕ್ಟಾಗಿ ಅಡ್ವಾನ್ಸ್ ಕ್ಲಾಸಿಗೆ ತೊಗೊತೀವಿ. ಅದರಲ್ಲಿ ಏನಿರುತ್ತೆ, ಅಲ್ಲೂ ಕೂಡ ಪ್ಲೈನ್ ಬ್ಲೌಸು ಏನೂ ಪ್ರಾಬ್ಲಮ್ ಬರದಂಗೆ ಪ್ಲೈನ್ ಬ್ಲೌಸ್ ಹೇಳ್ಕೊಡ್ತೀವಿ. ಲೈನಿಂಗ್ ಬ್ಲೌಸು, ನೆಕ್ ಡಿಸೈನ್ಸ್ಗಳು, ಪ್ಯಾಚ್ ವರ್ಕ್ ಡಿಸೈನ್ಸು, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐವಿ ನೆಕ್ಕು, ಕಾಲರ್ ನೆಕ್ಕು, 1 ತಿಂಗಳು ಪ್ಯಾಕೇಜ್ ಇದು. ಎಲ್ಲವೂ ಅಷ್ಟೇ, ಕೇವಲ 1 ತಿಂಗಳು. ನಾವು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕೆ ಹೋಗಲ್ಲ, 1 ತಿಂಗಳಲ್ಲೇ ಕಲಿಸ್ತಾ ಇರಬೇಕು. ನಿಮ್ಮನ್ನು ಕಳಿಸ್ತಾ ಇದ್ದು ಹೊಸೊಬ್ಬರಿಗೆ ಜಾಯಿನ್ ಮಾಡ್ಕೊಂಡು ಅವರು ಕೂಡ ಕಲಿಸ್ತಾ ಇರಬೇಕು. ಇಷ್ಟೇ ನಮ್ಮ ಉದ್ದೇಶ. ತಿಂಗಳಾನ್ಗಟ್ಲೆ ಒಂದು ಬ್ಲೌಸ್, ಕೆಲವರು ಅಂತಾರೆ ಮೇಡಮ್ 2 ತಿಂಗಳು ಹೋಗಿದೆ, 3 ತಿಂಗಳು ಹೋಗಿದೆ, ಒಂದು ಬ್ಲೌಸೇ ಹೊಲಿಯಲ್ಲ ಮೇಡಮ್, ನಾವು ನೀವೇಗ್ರಿ ಕಲಿಸ್ತೀರಾ ಅಂತ ಫಸ್ಟ್ ಬೇಕಾದ್ರೆ ಕಮೆಂಟ್ಸ್ ಕೂಡ ಹಾಕ್ಬೋದು. ಅವ್ರಿಗೆ ಡೌಟ್ಸ್ ಬೇಡ ಮ್ಯಾಮ್, ಜಸ್ಟ್ ಅಡ್ಮಿಷನ್ ಆದ್ರೆ ಸಾಕು, ನಾವು ಕಲಿಸ್ಕೊಡ್ತಾ ಇರ್ತೀವಿ. ಎಸ್, ನಮ್ಮ ಇದರಲ್ಲಿ ಯಾಕಂದ್ರೆ ಇಷ್ಟು 2 ಬ್ಲೌಸ್ ಹೊಲಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ನಮ್ಮ ವಿಡಿಯೋಸ್ ಕೂಡ ಇರೋದ್ರಿಂದ ಅವರು ಯಾವಾಗ ಬೇಕಾದ್ರೆ ಕೂತ್ಕೊಂಡಾಗ ನಮ್ಮ ಕ್ಲಾಸಲ್ಲಿ ಈಗ ಆನ್ಲೈನ್ ಕ್ಲಾಸಿಗೆ ಬರೋರೆಲ್ಲ ಬಸ್ಸಿಗೆ ಬರ್ತಾ ಹೇಳಿದ್ರು ನೈನಾ ಮೇಡಮ್, ನಾನು ಬಸ್ಸಲ್ಲಿ ಹೋಗ್ತಾನೆ ನೋಡ್ಕೊಂಡು ಹೋಗಿರ್ತೀನಿ, ನಂಗೆ ಅರ್ಧ ಇಲ್ಲಿ ಹೇಳಿರ್ತೀನಿ, ಅಲ್ಲಿ ನೋಡ್ಕೊಂಡು ಹೋಗಿರ್ತೀನಿ, ಮನೆಗೆ ಹೋಗಿದ ತಕ್ಷಣ ನೋಡಿದ್ರೆ ಮೇಡಮ್ ಹಂಗೆ ಕಟ್ ಮಾಡಿ ಹೋಗಿರ್ತೀನಿ ಅಂತ. ಅಷ್ಟು ನೀಟಾಗಿ ನಾನು ವೀಡಿಯೋ ಮಾಡಿರ್ತೀನಿ. ಎಲ್ಲಿ ನೀವೇನು ತಪ್ಪು ಮಾಡ್ತೀರಾ ನನಗೆ ಗೊತ್ತು, ಯಾಕಂದರೆ ಸಾವಿರಾರು ಜನಕ್ಕೆ ನಮ್ಗೆ ಹೇಳ್ಕೊಟ್ರೋದ್ರಿಂದ ಯಾವ ಸ್ಟೂಡೆಂಟು ಎಲ್ಲಿ ತಪ್ಪು ಮಾಡ್ತಾರೆ, ನಿಮ್ಗೆ ಎಲ್ಲಿ ಡೌಟ್ ಇರುತ್ತೆ ಅಂತ ಗೊತ್ತಿರುತ್ತೆ ನನಗೆ ಆಲ್ಮೋಸ್ಟು. ಆ ಡೌಟನ್ನು ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಹಾಕ್ಬೇಕಾದ್ರೆ ನಿಮ್ಗೆ ಇಂಥ ಜಾಗದಲ್ಲಿ ಇಂಥ ಡೌಟ್ ಬರುತ್ತೆ, ಇಲ್ಲಿ ಸರಿ ಮಾಡ್ಕೋಬೇಕು ಅಂತ ಅಷ್ಟು ನೀಟಾಗಿ 1 ಅವರ್ 2 ಅವರ್ ಟೈಮ್ ತೊಗೊಂಡು ಕಟಿಂಗು ಸ್ಟಿಚಿಂಗು ಹೆಚ್ಚು ಕಮ್ಮಿ 2.5 ಗಂಟೆ ನಂದು ಕಟಿಂಗು ಸ್ಟಿಚಿಂಗ್ ಒಂದು ಬ್ಲೌಸ್ ವೀಡಿಯೋ ಅಷ್ಟು ಇರುತ್ತೆ. ಇವಾಗ ಕುತ್ಕೊಂಡ್ರೆ ಅರ್ಧ ಗಂಟೆಲಿ ಬ್ಲೌಸ್ ಹಾಕ್ತೀನಿ, ಕಟ್ ಮಾಡಿ ಸ್ಟಿಚ್ ಮಾಡಿ ಅರ್ಧ ಗಂಟೆಲಿ ಬ್ಲೌಸ್ ಮುಗಿಸ್ತೀನಿ. ಆದರೆ ನಿಮಗೆ ಅಂತಲೇ ನಾನು 2.5 ಗಂಟೆ ವೀಡಿಯೋ ಮಾಡ್ತೀನಿ. ಕಾರಣ ಏನಕ್ಕೆ ಅಂದರೆ ಎಲ್ಲ ಎಲ್ಲಿ ತಪ್ಪು ಮಾಡ್ತೀರಾ ನೀವು ಅದನ್ನು ಇಂಥ ಹತ್ರ ತಪ್ಪು ಮಾಡ್ತೀರಾ, ಇಲ್ಲಿ ತಪ್ಪು ಮಾಡಬೇಡಿ, ಈ ಥರ ಮಾರ್ಕ್ ಹಾಕಿ ರೌಂಡ್ ಶೇಪ್ ಈ ಥರ ಕೊಡಬೇಕು ಅಂತ ಎಷ್ಟು ನೀಟಾಗಿ ಎಕ್ಸ್ಪ್ಲೇಷನ್ ಕೊಟ್ಕೊಂಡು ನಾನು ವೀಡಿಯೋ ಮಾಡೋದ್ರಿಂದ 2.5 ಗಂಟೆ ವೀಡಿಯೋ ಇರುತ್ತೆ. ಆ ವೀಡಿಯೋನೂ ನಿಮಗೆ ಬರುತ್ತೆ, ಅದ್ರ ಜೊತೆಗೆ ಲೈವ್ ವೀಡಿಯೋನೂ ಬರುತ್ತೆ. ಲೈವಲ್ಲಿ ನಿಮ್ಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಪಟ್ಪಣ ಅಂತ ತಲೆಗೋ 1 ತಿಂಗಳಲ್ಲಿ ಆರಾಮಾಗಿ ನೀವು ಹೊಲ್ಕೊಂಡು ಬೇರೆಯವ್ರಿಗೆ ಹೊಲಿತೀವಿರೋ ಕಾನ್ಫಿಡೆನ್ಸ್ ಇವತ್ತು ನಿಮ್ಮ ಬೇಸಿಕ್ ಕ್ಲಾಸಲ್ಲಿ ಹೇಳ್ತೀರಾ ಮೇಡಮ್ ಕಸ್ಟಮರ್ ಬಂದಿದೆ ಹೊಲಿಲ್ಲ ಅಂತ. ಇನ್ನೂ ಕಲಿತಾನೆ, ಇನ್ನೂ 8 ಡೇಸ್ ಟೈಮ್ ಇದೆ ಅವರಿಗೆ, ಕಲಿತ ಆಗಿಲ್ಲ ಆಲ್ರೆಡಿ ಕಸ್ಟಮರ್ ಬ್ಲೌಸ್ ತಗೋತಾ ಇದ್ದಾರೆ. ಬೇಸಿಕ್ ಅವ್ರದ್ದು ಹೇಳ್ತಾ ಇರೋದು, ಬೇಸಿಕ್ ಅವ್ರದ್ದು ಇವತ್ತು ಮೇಡಮ್ ನಾನು ಯಾರು ಕಸ್ಟಮರ್ ಕೊಟ್ಟಿರೋ ತಗೊಳ್ಳ ಅಂದರು, ಧೈರ್ಯವಾಗಿ ತಗೊಳ್ಳಿ ನಾವು ಹೊಲಿಸ್ತೀವಿ ಅಂತ. ಬೇಸಿಕ್ ಚೆನ್ನಾಗಿ ಹೊಲಿತಾರೆ ಅವ್ರಿಗೆ. ಅಂದರೆ ನಿಮಗೂ ಇಂಟ್ರೆಸ್ಟ್ ಇರಬೇಕು. ಆನ್ಲೈನ್ ಕ್ಲಾಸ್ ಅವರು ಮತ್ತೆ ಆನ್ಲೈನ್ ಕ್ಲಾಸ್ ಅವ್ರು ಹೇಳ್ತಾರೆ, ಇದು ಆನ್ಲೈನಲ್ಲಿ ಅಷ್ಟು ನೀಟಾಗಿ ಕಲ್ತು ಲೈವರ್ ಬಿಡಿ ಬರ್ತಾರೆ, ಚೆನ್ನಾಗಿ ಕಲ್ತ್ಕೊಳ್ತಾರೆ, ಹೋಗ್ತಾರೆ. ಆನ್ಲೈನ್ ಹುಡುಗಿ ಕೇವಲ 15-20 ದಿನದಲ್ಲೇ ಅವ್ರಿಗೆ ಅವ್ರು ಎಲ್ಲ ಸೈಜು ಪರ್ಫೆಕ್ಟಾಗಿ ಹೊಲಿದು ಕಸ್ಟಮರ್ ಬ್ಲೌಸ್ ತೊಗೊಂಡು ಹೊಲಿತಾ ಇದ್ದಾರೆ. ತುಂಬ ಖುಷಿ ಆಯಿತು ನಮ್ಗೆ ಇವತ್ತು ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಸೈಜ್ ವೈಸ್ ಇನ್ನು ತಪ್ಪು ಮಾಡಿಬಿಡಿ, ನೀಟಾಗಿ ಮಾಡಿ ಹೊಲ್ಕೊಡಿ ಅಂತ. ಅಷ್ಟು ನೀಟಾಗಿ ನಾವು ಹೇಳ್ಕೊಡ್ತೀವಿ. ನಿಮಗೂ ಆಸಕ್ತಿ ಇರಬೇಕು. ಸುಮ್ಮನೆ ಕ್ಲಾಸಿಗೆ ಸೇರ್ಕೊಳ್ಳೋದು, ಅಲ್ಲಿ ಫಂಕ್ಷನ್ನು ಅಂತ ಇಲ್ಲಿ ಹೋಗೋದು, ಮತ್ತು ರಜೆಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ. ನೀವು ಸಿನ್ಸಿಯರ್ಲಿ ಕ್ಲಾಸಿಗೆ ಸೇರ್ಕೊಂಡು ಕಲಿತು ಅಂದರೆ 100% 1 ತಿಂಗಳಲ್ಲಿ ನಿಮಗೆ ನೀವು ಬ್ಲೌಸ್ ಹೊಲ್ಕೊಂಡು ಹಾಕ್ಕೋಬೋದು. ಬ್ಲೌಸ್ ಏನು ಹಂಗೋ ಹಿಂಗೆ ಹೊಲ್ಕೊತಿದ್ದೀವಿ, ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಅಡ್ವಾನ್ಸ್ ಕ್ಲಾಸಿಗೆ ತೊಗೊಳ್ಳಿಯಲ್ಲ. ಅಡ್ವಾನ್ಸ್ ಕ್ಲಾಸಲ್ಲಿ ಎಲ್ಲ ಥರ ಪ್ಲೈನ್ ಬ್ಲೌಸಿಂದ ಹಿಡಿದು ಡಿಸೈನ್, ನೆಕ್ ಡಿಸೈನ್ಸು, ಬೋಟ್ ನೆಕ್ ಪೀಸ್ ಎಲ್ಲ ಥರದ್ದು ಬಂದು ಹೋಗ್ಬಿಟ್ಟಿರುತ್ತೆ. ಯಾವ್ದಾರ ಬ್ಲೌಸ್ ಹಾಕ್ಕೊಳ್ಳಿ, ಮತ್ತು ಬೇರೆಯವ್ರಿಗೂ ಹೊಲ್ಕೊಳ್ಳಿ, ಸೈಜ್ ವೈಸ್ ಕೊಟ್ಟಿರ್ತೀವಿ. ಒಟ್ಟಿನಲ್ಲಿ ನಿಮ್ಮ ದುಡಿಮೆ ನೀವು ಮಾಡ್ಕೊಳ್ಳಿ ಅಷ್ಟೇ. ಇದೆಲ್ಲ ಮುಗೀತು ಅಂತಂದಮೇಲೆ ನೆಕ್ಸ್ಟ್ ಫ್ಯಾಷನ್ ಡಿಸೈನಿಂಗ್ ಅಡ್ಮಿಷನ್ ಆಗ್ಬೋದು. ಹೌದು, ಎಲ್ಲ ಡೈರೆಕ್ಟಾಗೂ ಫ್ಯಾಷನ್ ಡಿಸೈನ್ ಆಗ್ಬೋದಾ ಮೇಡಮ್ ಬೇಸಿಕ್ ಗೊತ್ತಿದೆ ಅಂದರೆ. ನಿಮಗೆ ನಾನು ಸಪ್ರೇಟ್ ವೀಡಿಯೋ ಕಳಿಸ್ತಾ ಇದ್ದೀನಿ, ಮೊನ್ನೆಯಿಂದ ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ, ಡಿಸೈನ್ಸ್ ಎಲ್ಲ ನೋಡಿದ್ದೀರಾ ಕೂಡ. ಅದರಲ್ಲಿ ನಿಮಗೆ ಬೇಸಿಕ್ ಗೊತ್ತಿದ್ದು ನೀವು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿತಾ ಇದ್ದೀರಾ ಅಂದರೆ ಕಣ್ಣು ಹಚ್ಕೊಂಡು ನೀವು 1 ತಿಂಗಳಲ್ಲಿ 25 ಡಿಸೈನ್ ಬ್ಲೌಸ್ ಕಲಿಬೋದು. ಆಮೇಲೆ 2 ತಿಂಗಳಲ್ಲಿ 50 ಡಿಸೈನ್ಸ್ ಬ್ಲೌಸ್. ಅಕಸ್ಮಾತ್ 2 ತಿಂಗಳಲ್ಲಿ ಕಲಿಯೋಕ್ಕಾಗಿಲ್ಲ ಅಂದರೆ 2.5 ತಿಂಗಳು ಟೈಮ್ ಕೊಡ್ತೀವಿ. ಅದರಲ್ಲಿ ಇವಾಗ ಹೊಸದಾಗಿ ಏನು ಮಾಡಿದ್ದೀವಿ ಗೊತ್ತಣ್ಣ, 25 ಡಿಸೈನ್ಸ್ ಬ್ಲೌಸು. ಪಾಪ ಇವ್ರಿಗೆ ಹೊಲ್ಕೊಂಡು ಕೂತ್ಕೊಂಡ್ರೆ ವೇಸ್ಟ್ ಆಗುತ್ತಲ್ವಾ. ಈಗ ಬೇರೆ ಕಡೆ ಏನು ಮಾಡ್ತಾಯಿದ್ರು, ನಾವು ಕೂತ್ಕೊಂಡು ಮೊನ್ನೆ ಮಾತಾಡ್ತಾ ಇದ್ವಿ. ಅವತ್ತು ಯಾವುದೋ ಕೇಳಿದ್ರು ಮೇಡಮ್, ಅಲ್ಲಿ ಹೋಗಿದ್ವಿ, 1 ಲಕ್ಷ ಕೇಳಿದ್ರು, 1.5 ಲಕ್ಷ ಕೇಳಿದ್ರು ಫ್ಯಾಷನ್ ಡಿಸೈನ್ ಕೋರ್ಸಿಗೆ. ಅದರಲ್ಲೂ ಲೋನ್ ಬೇರೆ ಕೊಡಿಸ್ತೀವಿ ಬನ್ನಿ ಅಂತ ಹೇಳ್ತಾರೆ. ಅವತ್ತು ನಾವು ಒಟ್ಟೊಟ್ಟೆ ಒಪ್ಕೊಂಡ್ವಿ. ಫಸ್ಟನ್ನೇ ಸಾಲಗಾರರು ಮಾಡಿ ಇವ್ರನ್ನ ತುಂಬ ಹೊತ್ತು ಮಾತಾಡಿದ್ವಿ ಅದ್ರ ಬಗ್ಗೆ. ನಾವು ಸಾಲಗಾರ ಮಾಡಿ ಕ್ಲಾಸಿಗೆ ಸೇರಿಸ್ತಾ ಅಂತ ಇದ್ದಾರಲ್ಲಪ್ಪ, ಹೊಟ್ಟೆ ಬರೀತು ನಮಗೆ. ಅದಕ್ಕೆ ನಾವು ಏನು ಮಾಡಿದ್ವಿ ಈ ಸಲ ಅಂತಂದರೆ, ಚೆನ್ನಾಗಿ ಫಸ್ಟು ಒಂದು ಬೇಸಿಕ್ ಗೊತ್ತಿರಬೇಕು. ಚೆನ್ನಾಗಿ ಹೊಲಿದವ್ರಿಗೆ ಎಲ್ಲ ಸೈಜನ್ನು ನಾವು ಹೇಳ್ಕೊಟ್ಟು ಒಳ್ಳೆ ಫ್ಯಾಬ್ರಿಕ್ಕಲ್ಲಿ ಎಲ್ಲವನ್ನೂ ಚೆನ್ನಾಗಿ 20-50 ಡಿಸೈನ್ ಬ್ಲೌಸನ್ನು ಕೊಟ್ಟು ನಮ್ಮದೇ ಆದ ಒಂದು ಇದರಲ್ಲಿ ಸೇಲ್ ಕೂಡ ಮಾಡೋಣ ಅಂತ ಹೊಸದಾಗಿ ಪ್ರಾಜೆಕ್ಟ್ನ ತೊಗೊಂಡಿದ್ದೀವಿ. ಅವರಿಗೂ ಹೊಲಿದಿದ್ದು ಕಾನ್ಫಿಡೆನ್ಸ್ ಬರುತ್ತೆ ವಿನ ಅದ್ರ ಜೊತೆಗೆ ಕಸ್ಟಮರ್ ಬಂದು ಹಾಕ್ಕೊಂಡು ನೋಡಿದಾಗ
ಖುಷಿ ಆಗುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾವು ಮಾಡಿದ್ದು ನಾವೇ ಸೆಲ್ ಮಾಡ್ತಾ ಇದೀವಲ್ಲ ಅನ್ನೋ ಖುಷಿ ಆಗುತ್ತೆ. ಆ ಲಾಸ್ಟಲ್ಲಿ ಅವ್ರದ್ದೇ ಆದ ಅವ್ರದ್ದು ಯಾವ್ದು ಬೋಟಿಗೆ ಓಪನ್ ಮಾಡ್ಕೊತಾರೆ, ಅವ್ರದ್ದೇ ಆದ ಒಂದು ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಡ್ತಾ ಇದೀವಿ. ಅವ್ರ ಚಾನಲನ್ನು ಸೇಲ್ ಮಾಡ್ಕೋಬೋದು. ಇಲ್ಲಿಂದಲೇ ದುಡಿಮೆನ ಶುರು ಮಾಡಿ ಕಳಿಸ್ತಾ ಇದೀವಿ. ಇದು ನಿಜವಾಗ್ಲೂ ಬೆಸ್ಟ್ ಐಡಿಯಾ ಮೇಡಮ್. ಹೌದು, ಯಾಕಂದ್ರೆ ಸ್ಟಾರ್ಟಿಂಗೇ ಕೆಲವರು ಅನ್ಕೊಂತಾರೆ ನಾವು ಇಷ್ಟೆಲ್ಲ ಒಳ್ಳೇದು ನಾವೇ ಹಾಕೊಳ್ಳೋದು ಹೆಂಗೆ, ಅಷ್ಟೊಂದು ಬ್ಲೌಸ್ ಇಟ್ಕೊಂಡು ಏನ್ ಮಾಡೋದು ಅಂತ. ಇದು ಎಲ್ರಿಗೂ ಒಂಥರ ಒಳ್ಳೆ ಮಾರ್ಕೆಟಿಂಗ್ ತರನೂ ಆಗ್ಬಿಡುತ್ತೆ. ಮತ್ತೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಶುರು ಮಾಡ್ಬೋದಪ್ಪ ಅಂತ. ನಮ್ಮ ಚಾನಲಲ್ಲಿ ಎನಿ ಟೈಮ್ ಮಾಡ್ತೀವಿ. ಇಲ್ಲೆಲ್ಲ ತಗೊಂಡು ಒಂದು ಸ್ಟಾಲ್ ಹಾಕ್ಬಿಟ್ಟು 52 ತಿಂಗಳು ಕಂಪ್ಲೀಟ್ ಆಗಿದ ತಕ್ಷಣ 50 ಡಿಸೈನ್ಸ್, 20 ಜನ ಇರೋದು ಕ್ಲಾಸಲ್ಲಿ. ಆ 20 ಜನ 55 ಬ್ಲೌಸ್ ಅಂದ್ರೆ ಎಷ್ಟೊಂದು ಒಬ್ಬೊಬ್ರದ್ದು ಒಂದೊಂದು ಒಂದು ಚೀಪ್ ಅಂಡ್ ಬೆಸ್ಟ್ ರೇಟ್ ತೀರಾ. ಯಾಕಂದ್ರೆ ವರ್ತ್ ಬ್ಲೌಸ್ ಪೀಸ್ ಖರ್ಚು ಎಷ್ಟಾಗಿದೆ ಅದ್ರ ಮೇಲೆ ಒಂದು ಎಕ್ಸ್ಟ್ರಾ 150 ಇಟ್ಟರೆ ಕೂಲಿನೂ ಬೇಕಲ್ವಾ. ತುಂಬಾ ಬೇಡ. ಈಗ ನಾವು ಒಂದು ಬ್ಲೌಸಿಗೆ ಒಂದು 150 ತಗೋತಿದ್ರೆ ಅಷ್ಟೊಂದು ಬೇಡ. ಯಾಕಂದ್ರೆ ಅವ್ರಿಗೆ ಒಂದು ಸೇಲ್ ಆಗ್ತೀವಿ ಮತ್ತೆ ನೋಡಬೇಕು. ಹಂಗಾಗಿ ಸ್ವಲ್ಪ ಬಜೆಟ್ ತುಂಬ ಜಾಸ್ತಿ ಮಾಡೋದು ಬೇಡ ಅಂತ 100-150 ಇಡ್ತಾ ಇದ್ದೀವಿ ಈಗ ಸ್ಟಾರ್ಟಿಂಗಲ್ಲಿ ಮಾತ್ರ. ಆಮೇಲೆ ಅದು ಜಾಸ್ತಿ ಮಾಡ್ಕೊಂಡು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು. ಮತ್ತೆ ಅದೆಲ್ಲ ಖರ್ಚು ಇಲ್ಲೇ ದುಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಅವತ್ತು ಕೂತ್ಕೊಂಡು ನಾವು ಮಾತಾಡ್ಕೊಂಡು ಹೊಟ್ಟೆ ಹೊರ್ಕೊಂತಿದ್ವಿ, ಇದು ಬೇಡ ಏನಾದರೂ ಮಾಡಬೇಕು ಹೆಣ್ಮಕ್ಳಿಗೆ ಅಂತ ಈ ಪ್ಲಾನ್ ಶುರು ಮಾಡಿದ್ವಿ. ಏನು ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ, ಒಳ್ಳೆ ಇಲ್ಲ, ಹೆಣ್ಮಕ್ಳಿಗೆ ಅವ್ರ ದುಡಿಮೆನ ಅವ್ರು ತೋರಿಸೋದಷ್ಟೇ ಅಲ್ಲ, ಅದನ್ನು ಮಾಡೋಕ್ಕೆ ಎಲ್ರಿಗೂ ಇರುತ್ತೆ, ಭಯ ಇರುತ್ತೆ ವಿನ ಯಾರು ಏನು ಅನ್ಕೊಂತಾರೋ. ಮತ್ತು ಅಷ್ಟೊಂದು ದುಡ್ಡು ವೇಸ್ಟ್ ಆಗುತ್ತೆ ಅಂತಾರೆ. ಎಲ್ಲೂ ವೇಸ್ಟ್ ಆಗಲ್ಲ. ಕರೆಕ್ಟ್ ದಾರಿಲಿ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲವೂ ಪರ್ಫೆಕ್ಟಾಗೇ ಬರುತ್ತೆ. ಈಗ ನಮ್ಮ ಕ್ಲಾಸಿಗೆ ಸೇರ್ಕೊಂಡು ಅವರಿಗೆಲ್ಲ ಹೊಲಿಯಕ್ಕೆ ಕೊಟ್ಟಿದ್ವಿ. ಮೊನ್ನೆ ಒಂದು 20 ಡಿಸೈನ್ಸ್ ಬ್ಲೌಸ್ ಆಲ್ರೆಡಿ ರೆಡಿ ಆಗಿದೆಲ್ಲ. ಆ 20 ಡಿಸೈನ್ಸ್ ಆದಮೇಲೆ ನೆಕ್ಸ್ಟ್ ಎಲ್ಲ 50 ಆದಮೇಲೆ ಒಂದು ಸ್ಟಾಲ್ ಹಾಕ್ದಾಗ ಎಷ್ಟು ಹೋಗುತ್ತೆ ಅಷ್ಟು ಹೋಗಿ ಪೂರ್ತಿನೇ ಹೋಗುತ್ತೆ ಅಂತಿಲ್ಲ. ಈ ಪೂರ್ತಿ ನಾವು ಸೇಲ್ ಮಾಡಿಕೊಡ್ತೀವಮ್ಮ ಆ ಥರ ಕಾನ್ಫಿಡೆನ್ಸ್ ಇಲ್ಲ. ಅವ್ರಿಗೆ ಎಷ್ಟು ಸೇಲ್ ಆಗುತ್ತೋ ಅಷ್ಟು ಸೇಲ್ ಆಗಲಿ. ಅವ್ರ ಚಾನಲ್ಲು ಆಗ್ತಾ ಇರ್ತೀವಿ, ನಮ್ಮ ನಮ್ಗೆ ಆದಷ್ಟು ಅಷ್ಟು ಸೇಲ್ ಆಗಲಿ ಅನ್ನೋ ನಮ್ಮ ಆಸೆ ಅಲ್ವಾ. ಹಂಗಾಗಿ ಅದನ್ನು ಕಡಿಮೆ ರೇಟಲ್ಲಿ ಮಾಡ್ತಾ ಇದ್ವಿ ಅಂತ ಸ್ಟಾಲ್ಗಳ ಥರ ಹಾಕಿ ಅದು ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಸಕ್ಸಸ್ ಆಗೇ ಆಗುತ್ತೆ, ಸಕ್ಸಸ್ ಆಗಲೇಬೇಕು. ಯಾಕಂದ್ರೆ ಒಳ್ಳೆ ಮನಸ್ಸಿಂದ ಮಾಡೋದು ಯಾವತ್ತೂ ಫೇಲ್ಯೂರ್ ಆಗಿರೋಲ್ಲ. ಸಕ್ಸಸ್ ಹೌದು. ನಾವು ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರ ಮಕ್ಕಳು ಬೆಳಿಬೇಕು. ನಾವು ಯಾಕಂದರೆ ಅದು ಫ್ಯಾಷನ್ ಡಿಸೈನ್ ಅಂದರೆ ಶ್ರೀಮಂತರೇ ತೊಗೋಬೇಕು, ಅಷ್ಟೊಂದು ದುಡ್ಡು ಅನ್ನೋದಿರುತ್ತೆ ಅಲ್ವಾ. ಬೇಡ, ನಮ್ಮ ಬಡ ಮಕ್ಕಳು ಬೆಳಿಬೇಕು. ಮೇಡಮ್ ಅಷ್ಟೊಂದು ದುಡ್ಡ ಇಷ್ಟೊಂದು ದುಡ್ಡಲ್ಲ, ನೀವು ಬಡ ಮಕ್ಕಳು ಅನ್ನೋ ಅಂತೀವಲ್ವ, ಎಲ್ಲರೂ ನಾವು ಬೆಳಿಬೇಕು. ಆ ರೀಚಿಗೆ ಮುಟ್ಟಬೇಕು ಅಂತ ಮೊನ್ನೆ ಒಂದು ಫ್ಯಾಷನ್ ಡಿಸೈನ್ದೊಂದು ಇದನ್ನು ಹಾಕಿದೆ, ಏನು ವ್ಯತ್ಯಾಸ ಅಂತ. ಹಾಗೆ ಒಂದು 2-3 ಜನ ಕಮೆಂಟ್ಸ್ ಹಾಕಿದ್ರು, ಮೇಡಮ್ ನೀವು ಹಾಗಂತ ಹೇಳಬೇಡಿ ತುಂಬ ಬೇಜಾರಾಗುತ್ತೆ ಅಂತ. ಬೇಜಾರಾಗುತ್ತೆ ಅಂತಲ್ಲ, ನಾವು ವ್ಯತ್ಯಾಸ ಗೊತ್ತಾದ್ಮೇಲೆ ನಾವು ಅದನ್ನು ಕಲಿಯೋಕ್ಕೆ ಆಸಕ್ತಿ ಪಡಬೇಕು. ಅಯ್ಯೋ ಕೆಲವ್ರು ಅಂತಾರೆ ನೀನು ಚೆನ್ನಾಗಿ ಬ್ಲೌಸ್ ಹೊಲಿತಾ ಇಲ್ಲ. ಬೇಸಿ ಅವರು ಡಿಸೈನ್ ಕ್ಲಾಸಲ್ಲೂ ಫ್ಯಾಷನ್ ಡಿಸೈನ್ಗೂ ವ್ಯತ್ಯಾಸ ಇದೆ. ಬೋಟಿಕ್ ಲೆವೆಲ್ ಕಟಿಂಗಿಗೂ ನಾರ್ಮಲ್ ಕಟಿಂಗು ವ್ಯತ್ಯಾಸ ಇದೆ. ಅದು ನಾನು ಟೀಚರಾಗಿ ನಿಮಗೆ ತಿಳಿಸ್ಬೇಕು. ನಿಮಗೆ ಬೇಜಾರಾಗುತ್ತೆ ಅಂತ ತಿಳಿಸ್ತಿಲ್ಲ ಅಂದರೆ ನಿಮಗೆ ತಿಳಿಸೋರು ಯಾರು? ನಮ್ಮ ವುಮನ್ ಟೈಲರಿಂಗ್ ಸ್ಪೆಷಾಲಿಟಿನೇ ಅಷ್ಟು. ಯಾಕೆಂದರೆ ನಾವು ಕಲಿತಾನೆ ದುಡಿಮೆ ಮಾಡೋದನ್ನ ಹೇಳ್ಕೊಡ್ತಾರೆ. ಯಾಕೆಂದರೆ ನಾವು ಸ್ಟಾರ್ಟಿಂಗು ಅಡ್ಮಿಷನ್ ಆದಾಗ 3 ತಿಂಗಳು ಕಲ್ತಿದ್ದು. ಇನ್ನೂ 3 ತಿಂಗಳು ನಮ್ಮ ಮೇಡಮ್ ನಮಗೆ ಅದು ಕಸ್ಟಮರ್ ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟು ನಾವು ಅದೇ ದುಡ್ಡಲ್ಲಿ ಇನ್ನೂ 2 ತಿಂಗಳು ಕಲ್ತಿದ್ದು. ಖಂಡಿತ ಅಂತ ಸಾವಿರಾರು ಜನ, ನೀವು ಎಕ್ಸಾಂಪಲ್ ಒಬ್ರು ಇಬ್ರು ಇರ್ಬೋದಲ್ಲ, ಹೇಳ್ತಾ ಇರೋದು ಸಾವಿರಾರು ಜನಕ್ಕೆ ಆ ದಾರಿಯಾಗಿದೆ. ಅದು ಇನ್ನೂ ಮಾಡಬೇಕು ಅನ್ನೋದು ನನ್ನ ಆಸೆ. ದುಡಿಮೆ ಮಾಡ್ಕೋಬೇಕು. ನಾನು ಫಸ್ಟ್ ಹೇಳೋದು ಅಷ್ಟೇ, ನೀವು ಪೇರೆಂಟ್ಸ್ಗೆ ಇಲ್ಲ ಗಂಡನಿಗೆ ನಿಮ್ಮ ಅಡ್ವಾನ್ಸ್ ಇದು ಫೀಸ್ ಏನಿದೆ ಅದು ತೊಗೊಳ್ಳಿ. ಮುಂದೆ ಫ್ಯೂಚರ್ಗೆ ನೀವು ದಾರಿ ಕಂಡಿಟ್ಕೊಳ್ಳಿ. ಎಲ್ಲವಕ್ಕೂ ಗಂಡನ ದುಡ್ಡು ಕೇಳಬೇಡಿ. ಪ್ರತಿಯೊಂದು ಸ್ಟಾರ್ಟಿಂಗ್ ಅಷ್ಟೇ ದಾರಿ ತೋರ್ಸೋಕೆ ಬೇಕೇ ಬೇಕು ಒಬ್ಬರು ಅಲ್ವಾ. ಇಲ್ಲಿ ಕರ್ಕೊಂಡು ಬಂದು ಸೇರ್ಸೋಕೆ ಬರಬೇಕು. ಅದಾದಮೇಲೆ ಮುಂದಿನ ದಾರಿ ನೀವೇ ಹುಡ್ಕೋಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಎಲ್ಲದಕ್ಕೂ ಕೇಳೋಕ್ಕೆ ಹೋಗಬೇಡಿ. ನಿಮ್ಮ ದಾರಿನೇ ನೀವು ಹುಡ್ಕೋಬೇಕು. ಹೆಂಗೆ ಹುಡ್ಕೋಬೇಕು? ನೀವು ಮಾಡೋ ಕೆಲಸದ ಬಗ್ಗೆ ಆಸಕ್ತಿ ಇರಬೇಕು, ಶ್ರದ್ಧೆ, ಭಯ, ಭಕ್ತಿಯಿಂದ ನೀವೊಂದು ಕೆಲಸ ಮಾಡ್ತು ಅಂದರೆ ಎಲ್ಲವೂ ಸಕ್ಸಸ್ ಆಗುತ್ತೆ. ಈಗ ಸುಮ್ಮನೆ ಅದು ಹಿಂಗಂದ್ರು ಅಲ್ಲ. ಆ ವ್ಯತ್ಯಾಸಗಳು ಕಂಡಿಟ್ಕೊಂಡು ನಾವು ಅವ್ರ ಥರ ಆಗಬೇಕು. ಈಗ ಬೋಟಿಗೆ ದೊಡ್ಡದಾಗಿ ಮಾಡ್ಕೊಳ್ಳಿ, ನಮೀಗ ಬೋಟಿಗೆ ಓಪನ್ ಮಾಡ್ಕೊಳಕ್ಕಾಗುತ್ತಾ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿದೆಯಾ ಅಂತ ಕುತ್ಕೊಂಡಿತ್ತು ಅಂದರೆ ನೀವು ಅಲ್ಲೇ ಕೂತಿರ್ಬೇಕು ಅಲ್ವಾ. ಅಲ್ಲಿಗೆ ಹೋಗ್ಬೇಕು ಅಂತ ಅಟ್ಲೀಸ್ಟ್ ಆಸೆ ಹುಟ್ಟಿತು ಅಂದರೆ ಅಟ್ಲೀಸ್ಟ್ ಅರ್ಧ ದಾರಿಗಾದ್ರೂ ಹೋಗ್ಕೊಂಡು ಆ ಲೆವೆಲ್ ನೀವು ಮನೇಲಾದ್ರೂ ಮಾಡ್ಕೋಬೋದು. ಅಲ್ಲೇ ಹೋಗಿ ಮಾಡಬೇಕು ಅಂತಿಲ್ಲ. ಮನೆಯಲ್ಲೇ ನೀವು ಸ್ಟ್ಯಾಂಡರ್ಡಾಗಿ ದುಡ್ಡು ಜಾಸ್ತಿ ಮಾಡಿಲ್ಲ. ನನ್ನ ಹತ್ರ ಕಲ್ತಿರೋ ಸಾವಿರಾರು ಜನ ಆ ರೀತಿ ಇದ್ದಾರೆ. ಎಲ್ಲರೂ ಬೋಟಿಗೆ ಮಾಡ್ಕೊಂಡಿದಾರ? ಇಲ್ಲ, ಮನೆಯಲ್ಲೇ ಬೋರ್ಡ್ ಹಾಕ್ಕೊಂಡು ಅವ್ರ ಜೀವನ ಮಾಡ್ಕೊಂಡ್ರೆ ಕಮ್ಮಿ ಇದ್ರೂ 15-20 ಸಾವಿರ ಮೇಲೆ ದುಡಿತಾದ್ರೆಲ್ಲ. ಈಗ ಮೊನ್ನೆ ಚಿಕ್ಕದಾಗಿ ಮಾಡ್ಕೊಂಡೆ ಅಂದು ವಿಜಯ, ಖುಷಿ ಆಯಿತು. ಚಿಕ್ಕದು ದೊಡ್ಡದು ಅಂತ ಇಲ್ಲ ಕಲ್ಲ, ನೀನು ಶುರು ಮಾಡಿದ್ದೆ ಒಂದು ಬೆಟ್ಲು. ನಾವು ಕೂಡ ಎಷ್ಟು ಹೆಂಗೆ ಬಂದ್ವಮ್ಮ. ಈಗ ಹಳೇದು ಬೇಡವೇ ಬೇಡ, ನಾನು ಫ್ಯಾಕ್ಟ್ರಿ ಇಟ್ಟಿದ್ದು ಅದು ದೊಡ್ಡದಾಗಿತ್ತು, ಅದು ಬೇಡವೇ ಬೇಡ. ಈಗ ಯೂಟ್ಯೂಬ್ ಚಾನಲ್ ಮಾಡಿದಾಗಿಂದ ಜನಗಳು ನೋಡ್ತಾ ಇರೋದು. ನಮ್ದು ಎಷ್ಟು ಚಿಕ್ಕ ಶಾಪ್ ಇತ್ತು, ಅಲ್ಲಿ ನನ್ನ ಜೊತೆ ಇವರೇ ಇದ್ದಾರೆ. ಬೇಡ ಮೇಡಮ್, ನನ್ನ ಜೊತೆ
ಸ್ಟೂಡೆಂಟ್ ಆಗಿ ಬಂದು ಟೀಚರಾಗಿ ನನ್ನ ಪಕ್ಕದಾಗ ಕೂತಾರೆ ಅಂತ ತಮಾಷೆ ಮಾತೇ ಅಲ್ಲ. ಸಾವಿರಾರು ಜನ ಕಲ್ತ್ಕೊಂಡು ಹೋಗಿದ್ದಾರೆ ಅಲ್ವಾ. ಅದ್ರಲ್ಲಿ ನನ್ನ ಪಕ್ಕದಲ್ಲಿ ಟೀಚರಾಗಿ ಕೂತ್ಕೊಳ್ಳೋದು ಅಂದರೆ ಅವ್ರದ್ದು ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ. ಅದು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ ಅಂತಂದರೆ ಹಾರ್ಡ್ ವರ್ಕ್ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬರು ನಿಮ್ಮ ದುಡ್ಡು ಮೇಲೆ ನೀವು ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ಈಗ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಹಾರ್ಡ್ ವರ್ಕಿಂದ ಬಂದು ಶ್ರದ್ಧೆ ಭಯ ಭಕ್ತಿ ಎಲ್ಲವೂ ಇದ್ದು ನಾನು ಮಾಡಲೇಬೇಕು ಅಂತ ಹೊರಟ್ರೆ ಎಲ್ಲವೂ ಸಾಧ್ಯ. ಅರ್ಥ ಆಗ್ತಿದೆಯಲ್ವಾ? ಎಲ್ಲರೂ ಬೇಸಿಕ್ ಇರುತ್ತೆ, ಅಡ್ವಾನ್ಸ್ ಇರುತ್ತೆ, ಫ್ಯಾಷನ್ ಡಿಸೈನ್ 3 ಕೋರ್ಸು ಇರುತ್ತೆ. ಯಾವುದಾದ್ರೂ ತೊಗೊಂಡು ಒಟ್ಟಿನಲ್ಲಿ ನೀವು ಕಲಿಬೇಕು. ನಿಮ್ಮ ದುಡಿಮೆ ನೀವು ಮಾಡ್ಕೋಬೇಕು. ಅದಾಯಿತು. ನೆಕ್ಸ್ಟು ಮೇಡಮ್ ಇವಾಗ ಆರಿ ವರ್ಕ್ ಎಲ್ಲ ಮಾಡ್ತಾರೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು ನಮಗೆ ಎಂಬ್ರಾಯ್ಡರಿ ಇರುತ್ತೆ. ಇದು ಟ್ರೆಂಡಿಂಗ್ ಅಂತ ನಾನು ಹೊಸದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಎಂಬ್ರಾಯ್ಡ್ರಿ ಅನ್ನೋದು ನಮ್ಮ ಮುತ್ತಜ್ಜಿ ಕಾಲದಿಂದನೂ ಬಂದಿರೋದು. ಆದರೆ ಸ್ಟಿಚಸ್ ಹೆಸರುಗಳು ನಾವು ಚೇಂಜ್ ಮಾಡಿಕೊಂಡು ಹೊಸದು ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಆದ್ರೂ ಅದ್ರದ್ದು ಮಾಡಿ ಬ್ಲೌಸ್ ಹೊಲ್ಕೊಂಡಾಗ ಎಲ್ಲ ಮಿಷನ್ ವರ್ಕ್ ಮಾಡಿ ಆಯಿತು, ಆರಿ ವರ್ಕ್ ಮಾಡಿ ಆಯಿತು. ಇದು ಯಾವುದಪ್ಪ ಎಂಬ್ರಾಯ್ಡ್ರಿ ಬ್ಲೌಸ್ ಯಾರು ಹೋಗಿಲ್ಲ. ಅದು ನಮ್ಮ ಇದರಿಂದ ಟ್ರೆಂಡಿಂಗ್ ಆಗಿ ಹೋಗ್ತಾ ಇದೆ, ಹೋಗುತ್ತೆ ಕೂಡ. ಅದು ಮುಂದೆ ನೋಡ್ತೀರಾ. ಡಿಸೈನ್ ಮಾಡಿಕೊಂಡು ಇಲ್ಲಿ ತೋರಿಸ್ತಿರಲ್ಲ ನಮ್ಮ ಸ್ಟೂಡೆಂಟ್ಸ್ಗಳೇ ತೋರಿಸ್ತಾರೆ, ನಾವು ತೋರಿಸ್ತಾರಲ್ಲ. ಬೇಸಿಕ್ ಸ್ಟೂಡೆಂಟ್ಸ್ ಒಂದು ವಿಡಿಯೋ ಕೂಡ ಹಾಕಿದ್ದೆ. ಅದಿನ್ನೂ ಬೇಸಿಕ್. ಅದು ಬ್ಲೌಸ್ ಹೊಲ್ದ ಮೇಲೆ ನೋಡ್ತೀರಾ. ಅದು ಕ್ಲಾಸ್ ಕೂಡ ಇರುತ್ತೆ, ಕುಚ್ ಕ್ಲಾಸು, ಆರಿ ವರ್ಕು, ಎಂಬ್ರಾಯ್ಡ್ರಿ 3 ಕೂಡ ನೀವು ಕಲಿತೀರಾ. ಕಾರಣ ಏನಕ್ಕೆ ಬರೀ ಒಂದರಲ್ಲೇ ಕುತ್ಕೊಂತು ಅಂದರೆ ದುಡಿಮೆ ಜಾಸ್ತಿ ಆಗಲ್ಲ. ಎಲ್ಲವೂ ಕಲ್ತ್ಕೊಂತು ಅಂತಂದರೆ ದುಡಿಮೆ ಜಾಸ್ತಿ ಆಗತ್ತೆ. ಈಗ ಸಪೋಸ್ ನಿಮ್ಮ ಹಳ್ಳಿ ಕಡೆಯಲ್ಲಿ ಇರ್ತಾರೆ, ಸಿಟಿ ಕಡೆಯಲ್ಲಿ, ಎರಡೂ ಕಡೆಯಲ್ಲಿ ಇರ್ತಾರೆ. ಸಿಟಿಲಿ ಏನೋ ತುಂಬ ಜನ ನೀವು ಅಕ್ಕಪಕ್ಕದಲ್ಲಿ ಡೈರೆಕ್ಟ್ ಅಂಗಡಿಗಳಿಗೆ ಹೋಗಿ ಕೊಡ್ತಾರೆ, ಮನೆಗೆ ಕೊಡೋಲ್ಲ. ಅಂದರೆ ನೀವು 100-150 ರೂಪಾಯಿ ಕಮ್ಮಿ ತೊಗೊಂಡ್ರು ಪರವಾಗಿಲ್ಲ. ನೀವು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿತೀರಾ ಅಂತಂದರೆ ನಿಮ್ಮ ಹತ್ರ ಹುಡ್ಕೊಂಡು ಬಂದು ಕೊಡ್ತಾರೆ. ಮನೆ ಅಂಗಡಿಂತ ಯಾರೂ ನೋಡೋಲ್ಲ. ಆದರೆ ನೀವು ಹೊಲಿಯೋ ಬ್ಲೌಸು ಪರ್ಫೆಕ್ಟಾಗಿರಬೇಕು, ನೀವು ಮಾಡೋ ಆರಿ ವರ್ಕು ಪರ್ಫೆಕ್ಟಾಗಿರಬೇಕು. ಕುಚ್ಚು ಅಷ್ಟೇ. ಎಷ್ಟು ಜನ ಕುಚ್ಚು ಮನೇಲಿ ಕೂತ್ಕೊಂಡು ಜೀವನ ಮಾಡ್ಕೊತಾ ಇದ್ದಾರೆ. ಎಲ್ಲ ಏನಕ್ಕೆ ಅಂದರೆ ಅವರು ಹಾಕಿರೋದು ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ. ಒಂದ್ಸತಿ ಬಂದಿರೋ ಕಸ್ಟಮರ್ ಡಿಸೈನ್ ನೋಡಿ ಆ ಪರ್ಫೆಕ್ಷನ್ ನೋಡಿದ್ರಂದ್ರೆ ನೆಕ್ಸ್ಟ್ ಎಲ್ಲೂ ಹೋಗಲ್ಲ. ಅವೆಲ್ಲ ನಮ್ಮ ಹತ್ರನೇ ಬರ್ತಾರೆ. ಆ ಪರ್ಫೆಕ್ಷನ್ ಕೊಡೋದು ನಮ್ಮ ಕೈಯಲ್ಲಿರುತ್ತೆ. ಹೌದು, ಅದನ್ನ ನಾವು ಮಾಡಬೇಕು. ಸುಮ್ಮನೆ ಯಾವುದೋ ಇವಾಗ ನೋಡ್ಕೊಂಡು ಮಾಡಿದ್ವಿ ಅದೆಲ್ಲ ಡಿಸೈನ್ಸ್ ಪರ್ಫೆಕ್ಷನ್ ಎಷ್ಟು ನೀಟಾಗಿ ನಾವು ಕೊಡ್ತೀವೋ ಅದೇ ಮೇನ್. ಸರಿ, ನಾವು ಹೇಳ್ತಾ ಹೋದ್ವಿ ಅಲ್ಲ, ಬೇಸಿಕ್ಕು, ಅಡ್ವಾನ್ಸು, ಫ್ಯಾಷನ್ ಡಿಸೈನು ಎಲ್ಲವೂ ಇದೆ. ಅದ್ರ ಜೊತೆಗೆ ಆರಿ ವರ್ಕು, ಕುಚ್ಚು, ಎಂಬ್ರಾಯ್ಡ್ರಿ ಎಲ್ಲ ಕ್ಲಾಸ್ ಇರುತ್ತೆ. ಈಗ June 1 ಶುರುವಾಗ್ತಿದೆ. ಅಡ್ಮಿಷನ್ ಓಪನ್ ಆಗಿದೆ. ಎಲ್ಲ ಕ್ಲಾಸ್ಗೂ ಟೈಮ್ ವೇಸ್ಟ್ ಮಾಡಬೇಡಿ. ಈಗ ತಾನೇ ಮಕ್ಕಳೆಲ್ಲ ಮನೇಲಿದ್ದಾರೆ. ಆಲ್ರೆಡಿ 2 ತಿಂಗಳು ಬರೀ ಮಾಡಾಕಿದ್ದಾಯಿತು, ಅಲ್ಲಿ ಟ್ರಿಪ್ ಆಯಿತು, ಎಲ್ಲ ಮುಗೀತಲ್ವಾ. ಮತ್ತು ಸುಮ್ಮನೆ ಕುತ್ಕೊಂಡು ಮಕ್ಕಳು ಸ್ಕೂಲಿಂದ ಬರೋರ್ಗು ಏನು ಮಾಡ್ತೀರಾ? ಸೇರಿಕೊಂಡು ನಿಮ್ಮ ಬ್ಲೌಸ್ ಫಸ್ಟ್ ಹೊಲ್ಕೊಳ್ಳಿ. ನಿಮ್ಮ ಬ್ಲೌಸ್ ಹೊಲ್ಕೊಂಡ ತಕ್ಷಣ 15 ದಿನಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದೋಗ್ಬಿಡುತ್ತೆ ಅವ್ರಿಗೆ. ಓ ಇಷ್ಟು ಚೆನ್ನಾಗಿ ಹೊಲಿತಾರೆ, ಅಮ್ಮ ನೀನು ಕೊಡು ಬ್ಲೌಸು, ಅಕ್ಕ ನೀನು ಕೊಡು ಬ್ಲೌಸು ಅಂತ ಬೇರೆಯವ್ರಿಗೂ ಹೊಲ್ಕೊಡ್ತೀರಾ. ಅವಾಗ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಡಿಸೈನ್ ಕ್ಲಾಸ್ಗಾದ್ರು ಸೇರ್ಕೋಬೋದು, ಫ್ಯಾಷನ್ ಡಿಸೈನ್ಗಾದ್ರು ಸೇರಿಕೊಂಡು ನೀವು ಆರಾಮಾಗಿ ಕಲಿಬೋದು. ಅದ್ರ ಪೂರ್ತಿ ಡೀಟೇಲ್ಸು ನನ್ನ PDF ಕಳಿಸ್ಕೊಡ್ತೀನಿ. ನೀಟಾಗಿ ಕುತ್ಕೊಂಡು ನೀವು ಯಾವ ಕ್ಲಾಸ್ ತೊಗೋಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಒಟ್ಟಿನಲ್ಲಿ ಕ್ಲಾಸಿಗೆ ಸೇರ್ಕೊಳ್ಳಿ, ಚೆನ್ನಾಗಿ ದುಡ್ಕೊಳ್ಳಿ, ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳಿ. ಎಲ್ಲಕ್ಕೂ ಪದೇ ಎಲ್ಲಕ್ಕೂ ಖರ್ಚಿಗೆ ದುಡ್ಡಿಲ್ಲಪ್ಪ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ನಾವು ಬಡವರು ಅಂತ ಕುತ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಶ್ರೀಮಂತರೇ. ನಿಮ್ಮಲ್ಲಿ ಕಲೆ ಒಂದಿತ್ತು, ದುಡಿಯೋ ಶಕ್ತಿ ಇತ್ತು ಅಂದರೆ ಮತ್ತೆ ಯಾಕೆ ನೀವು ಬಡವ್ರು ಆಗ್ತೀರಾ? ಮೇಡಮ್ಗೆ ಎಷ್ಟೋ ಜನ ಫೋನ್ ಮಾಡಿ ಮೇಡಮ್ ಬಡವರು, ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲ ಅಂತ ಕುತ್ಕೊಂಡಿದ್ರೆ ಆಗಲ್ಲ. ದುಡ್ಡು ಮಾಡೋ ರೀತಿ ಕಂಡಿಡ್ಕೊಂಡು ನೀವು ದುಡ್ಡು ಮಾಡ್ಕೊಂಡು ಅಷ್ಟೇ ನೀವು ಕೂಡ ಬೇರೆ ಥರ ಶ್ರೀಮಂತರಾಗ್ಬೋದು ಅಲ್ವಾ. ದುಡ್ಡನ್ನ ಮಾಡೋದನ್ನ ಕಲೀರಿ. ಅಂದರೆ ಕೆಲಸ ಕಲ್ತ್ಕೊಂತು ಅಂತಂದರೆ ಎಲ್ಲ ಅಷ್ಟೇ. ಟೈಲರಿಂಗ್ ಆಗಿರ್ಬೋದು, ಆರಿ ವರ್ಕ್, ಕುಚ್ಚು ಎಲ್ಲವೂ ಕಲಿತು ಅಂದರೆ ನೀವು ವಯಸ್ಸಾಗೋವರೆಗೂ ನೀವು ದುಡಿಬೋದು. ಅಕಸ್ಮಾತ್ ವಯಸ್ಸಾದರೂ ನಮ್ಮ ದುಡಿಯೋಕ್ಕೆ ಅಂದರೆ ಆಗ ಬೇರೆಯವ್ರಿಗೆ ಹೇಳ್ಕೊಟ್ಕೊಂಡಾದ್ರೂ ಜೀವನ ಮಾಡ್ಕೋಬೋದು. ಇನ್ನೂ 4 ಜನ ಕೆಲಸ ಕೊಟ್ಕೊಂಡಾದ್ರೂ ಜೀವನ ಮಾಡ್ಬೋದು ಅಲ್ವಾ. ನಾವು ನಮ್ಮ ಹತ್ರ ವಿದ್ಯೆ ಯಾರೂ ಕಲಿಯೋಕ್ಕಲ್ಲ. ದುಡ್ಡಿತ್ತು ಅಂದರೆ ಎಲ್ಲ ಕತ್ಕೊಂಡು ಹೋಗ್ತಾರೆ, ಅದೆಲ್ಲ ಖರ್ಚಾಗುತ್ತೆ, ಹೋಯ್ತು. ವಿದ್ಯೆ ಇತ್ತು ಅಂದ್ರೆ ಯಾರು ಕಲಿಯೋಕ್ಕಾಗುತ್ತೆ? ನಿಮ್ಮಂಥ ಸಾವಿರಾರು ಜನ ನೀವುಗಳು ಬೆಳೆಸ್ಬೋದು. ನಾವು ಹೆಂಗೆ ಬೇರೆಯವ್ರು ಬೆಳೆಸ್ತಾ ಇದ್ವಿ, ಇವ್ರುಗಳೆಲ್ಲ ನಾನು ಸ್ಟೂಡೆಂಟಾಗಿ ಸೇರಿಕೊಂಡವ್ರು. ಇವ್ರು ಸಾವಿರಾರು ಜನ ಬೆಳೆಸಿದಾರೆ. ಆಂಟಿ ಒಂದು ವರ್ಷದ ಮೇಲಾಯಿತು ಇವ್ರಿಗೂ ಸೇರಿಕೊಂಡು ಇವರು ಬೆಳೆಸಿದ್ದಾರೆ. ಅದೇ ರೀತಿ ನೀವು ಸಾವಿರಾರು ಜನಕ್ಕೆ ಬೆಳೆಸಿ. ಹಂಗೆ ಬೆಳೆಸ್ತಾ ಬೇರೆಯವ್ರಿಗೆ ನಿಮ್ಮ ದುಡಿಮೆನೂ ಜಾಸ್ತಿ ಆಗುತ್ತೆ, ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ನಾವು ಈಗ ಹೊಸ ಡಿಸೈನ್ಸ್ ಕಲಿತಾ ಇರ್ತೀವಿ. ನಾನು ಹೇಳ್ತೀನಿ, ನಾನೇ ಕಲಿಯೋ 1000 ಇರುತ್ತೆ. ಯಾವುದೇ ಹೊಸ ಟ್ರೆಂಡಿಂಗ್ ದಿನಕ್ಕೆ 10-15 ಡಿಸೈನ್ಗಳು ಬರ್ತಾನೆ ಇರ್ತವೆ. ಇದು ನೋಡಿಸಿದ ನನಗೆ ಅಂದರೆ ಈಗ ಅಭ್ಯಾಸ ಆಗಿದೆ 15 ವರ್ಷದ ಜರ್ನಿಲಿ. ಇದು ನೋಡಿಸಿದ್ರೆ ಇದೇ ಡಿಸೈನ್ ಹಿಂಗೆ ಬರುತ್ತಾ ಪಡ್ಪಡ ಅಂತ ಮಾಡ್ತೀವಿ. ಅದು ಎಲ್ರಿಗೂ ಬರೋಲ್ಲಲ್ವ. ಅದನ್ನು ಕಲಿತಾನೇ ಹೋಗಬೇಕು. ಕೆಲವರು ಕಲ್ತಂಗೆ ಹೊಸ ಡಿಸೈನ್ ನಾವು ಮಾಡ್ತಾ ರೇಟು ಜಾಸ್ತಿ ಆಗುತ್ತೆ. ನೀವು 2 ತಿಂಗಳು ದುಡ್ಡು ಇಲ್ಲಿ ಕೊಟ್ಟು ಮಾಡಿಕೊಂಡ್ರೆ
ನೀವು ನೀವು ಇರೋವರೆಗೂ ಅದು ನಿಮ್ಗೆ ಇರುತ್ತಲ್ವಾ, ಬರೋದೆಲ್ಲ ಲಾಭನೇ. ಹೌದು, ಅವ್ರು ಕೆಲವರು ಅಂತಾರೆ ಅಷ್ಟೊಂದು ಕೊಟ್ಟು ಹೋಗ್ಬೇಕಾ, ಜಾಸ್ತಿ ಆಯ್ತು ಮೇಡಮ್ ಅಂತಾರಲ್ಲ, ಅವ್ರಿಗೇನು ಹೇಳ್ತೀರಾ ಕುಮಾರಿ ನೀವು? ಮೇಡಮ್ ಅವರಿಗೆ ಇವಾಗ ಯಾವುದೇ ಇದಾಗಿರ್ಲಿ, ಟೈಲರಿಂಗ್ ಆಗಲಿ, ಆರಿ ವರ್ಕ್ ಆಗಲಿ, ಕುಚ್ಚಾಗಲಿ, ಅವ್ರು ಕೊಡೋದು ಒಂದು 5,000 ಇರ್ಬೋದು, ಇಲ್ಲ 10,000 ಇರ್ಬೋದು, 2 ತಿಂಗಳ ಇದು. ಅವರು ಒಂದು 3 ತಿಂಗಳಲ್ಲಿ ಅದನ್ನ ವಾಪಸ್ ತಗೋತಾರೆ. ಇನ್ನು ಬರೋದೆಲ್ಲ ಅವ್ರಿಗೆ ಲಾಭನೇ. ಹೌದು, ಅವ್ರು ಹೇಗೆ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ, ಯಾವ ಸ್ಟ್ಯಾಂಡರ್ಡ್ಸ್ನ ಯೂಸ್ ಮಾಡ್ತಾರೆ, ಅದ್ರ ಮೇಲೆ ಡಬಲ್ ಆಗುತ್ತೆ. ಹೌದು ಅರ್ಥ ಆಯ್ತಲ್ವಾ? ನೀವು ಫಸ್ಟು ಹಂಗೆ ಅನ್ಕೊಂತೀರಾ, ಅಯ್ಯೋ ನಾವು ಕಲಿಯೋ ಕಷ್ಟ ಆಗ್ತಾ ಇದೆ, ಅಷ್ಟೊಂದು ಕೊಟ್ಟು ಕಲಿಬೇಕಾ ಅಂತ ಅನ್ನೋರಿಗೆ ನೀವು ಅದರ 10 ವರ್ಷ 1,000 ಪಟ್ಟಲ್ಲ, 1,00,000 ಪಟ್ಟು ದುಡ್ಕೊಂತೀರಾ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಒಂದು ಯಾವುದಾದ್ರೂ ಒಂದು ವೃತ್ತಿನ ಹಾರಿಸ್ಕೊಂಡು ಮಾಡ್ಕೊಳ್ಳಿ. ಅಯ್ಯೋ ಇಲ್ಲೇ ಸೇರ್ಕೊಳ್ಳೋಕ್ಕೇನೋ ಇಷ್ಟೆಲ್ಲ ಹೇಳ್ತಾರೆ, ಇಲ್ಲ, ಎಲ್ಲಾದರೂ ಸರಿ ಸೇರ್ಕೊಂಡು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ನಿಮ್ಗೆ ಯಾವುದೇ ಆದ ಒಂದು ದುಡಿಮೆನ ಇಟ್ಕೊಂಡಿರಬೇಕು, ಕಡೆಗಾಲಕ್ಕೆ ನಮ್ಮ ಹತ್ರ ಚೆನ್ನಾಗಿ ದುಡ್ಡಿರಬೇಕು. ಅರ್ಥ ಆಗ್ತಾ ಇದೆಯಲ್ವಾ ನಾನು ಹೇಳ್ತಾ ಇರೋದು? ಎಸ್ ಮ್ಯಾಮ್, ನಮಗೂ ಸೇರ್ಕೋಬೇಕು ಅಂತ ಆಸೆ ಇದೆ ಮ್ಯಾಮ್. ಏನು ಮಾಡಲಿ? ಏನು ಮಾಡೋದಿಲ್ಲ, ಈ ನಂಬರಿಗೆ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಳ್ಳಿ. ಕೇವಲ 1 ತಿಂಗಳು ಸೇರ್ಕೊಂಡು ಕಲ್ತ್ಕೊಂಡು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ ಅಷ್ಟೇ. ಇಂಥ 1000 ಜನ ರೂಪಿಸ್ಕೊಂಡಿದ್ದಾರೆ, ನೀವು ರೂಪಿಸ್ಕೊತೀರಾ. ಪಡ್ಪಣ ಅಂತ ಈ ನಂಬರಿಗೆ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಳ್ಳಿ. 1 ತಿಂಗಳಲ್ಲಿ ಕಲ್ತ್ಕೊಂಡು ಲಾಸ್ಟಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಬಾಯ್ ಮ್ಯಾಮ್ ಅಂತ ಹೇಳಿ ಹೋಗ್ತಾ ಇರಿ ಅಷ್ಟೇ. ಸರಿಪ್ಪ, ಹೇಳಿ ಆಯ್ತಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನು ಮಾಡಬೇಕು? ತುಂಬ ಜನಕ್ಕೆ ಶೇರ್ ಮಾಡಿ, ಇದನ್ನು ತುಂಬ ಜನ ಸೇರ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ನಿಮ್ಮ ಗ್ರೂಪ್ಗಳು ಹಾಕಿ. ನೀವು ಅಷ್ಟೇ ಕಲ್ತ್ರೆ ನೋಡಿರ್ತೀರಲ್ವ, ಅವ್ರು ನೋಡಿಲ್ಲ ಅಂದರೆ ಅವ್ರಿಗೆ ತೋರಿಸಿ ಸೇರ್ಕೊಂಡು ನೀವು ಕಲ್ತ್ಕೊಳ್ಳಿ. ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ವಿಡಿಯೋ ತೋರಿಸಿ ಇಲ್ಲೋಗಿ ಸೇರಿಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತೇಳಿ ಅವರು ಕೂಡ ಕಲ್ತ್ಕೊಳ್ಳಿ. ಓಕೆನಾ? ಸರಿ, ಬಾಯ್.